ಏನಿಲ್ಲ ಸೀನಾ, ನಿನ್ನೆ ಮ್ಯಾಚ್ ಏನಾಯ್ತು? ಯಾಕೆ ನೀನು ನೋಡ್ಲಿಲ್ವಾ? ಕರೆಂಟ್ ಬೇರೆ ಇರ್ಲಿಲ್ವಲ್ಲಪ್ಪ, ರಾತ್ರಿ ಬೇಗ ಊಟ ಮಾಡಿ ಮಲಗ್ಬಿಟ್ಟೆ. ನಾನು ಮೊಬೈಲ್ನ ನೋಡೋದ್ನಪ್ಪ. ನಾನು ನೋಡೋಣ ಅಂದ್ರೆ ಈ ಹಾಳಾದ ಮೊಬೈಲಲ್ಲಿ ಚಾರ್ಜು ಇರಲಿಲ್ಲ. ಬಾರೋ ಮಂಜ, ಎಲ್ಗೋ ಹೋಗ್ತಿದೀಯಾ? ಇಲ್ಲೇ ಸ್ವಲ್ಪ ಕೆಲಸ ಇತ್ತು ಕಾರಣ ಹೋಗ್ತಿದ್ದೆ. ಬಾರೋ ಕುತ್ಕ ಹೋಗಿವಂತೆ. ಏನೋ ಮಾತಾಡ್ತಿದ್ದೀರಾ ಇಬ್ರು? ಈ ಬೇಸಿಗೆ ಬಂತು ಅಂದ್ರೆ ಲೋಡ್ ಶೆಡ್ಡಿಂಗ್ ಕಣಪ್ಪ. ರಾತ್ರಿ ಹೊತ್ತು ಕರೆಂಟ್ ತೆಗೆದು ಬಿಡ್ತಾರೆ, ಮ್ಯಾಚುಗಳು ನೋಡೋಕ್ಕಾಗಲ್ಲ. ಏನ್ ಗಣ ಆಗ್ಲೇ ಎಲ್ಲ ಕೂತ್ಬಿಟ್ಟಿದ್ದೀರಾ? ಬನ್ನಿ ರಮೇಶ್ ಅವರೇ, ರಾಜಸ್ಥಾನದವ್ನು ಸೋಲ್ಸ್ಬಿಟ್ರಲ್ಲ ರಾತ್ರಿ. ಅವ್ರ ಟೀಮ್ ಅಷ್ಟು ಚೆನ್ನಾಗಿಲ್ಲ ಬಿಡಪ್ಪ. ಈ ವರ್ಷ ಅವ್ರ ಬೌಲಿಂಗ್ ಸರಿ ಇಲ್ಲ ಕಣಪ್ಪ, ನಾಯಿ ಹೊಡ್ಸ್ಕೊಂಡಂಗೆ ಹೊಡ್ಸ್ಕೊಂತಾರೆ. ಒನ್ ಸೈಡ್ ಮ್ಯಾಚ್ ಆಯ್ತು ಬಿಡು ರಾತ್ರಿ, ಮಜಾನೇ ಬರಲಿಲ್ಲ. ಸ್ಕೋರ್ ಬೋರ್ಡ್ ನೋಡಿದ್ನಪ್ಪ ಬೆಳಿಗ್ಗೆ, ಅವ್ರು 217 ಹೊಡೆದವ್ರೆ, ಇವ್ರು ನೋಡಿದ್ರೆ 150 160ಕ್ಕೂ ಎಲ್ಲ ಔಟ್ ಆಗ್ಬಿಟ್ಟವ್ರಲ್ಲ. ಅವ್ರ ಬೌಲಿಂಗು ಬ್ಯಾಟಿಂಗು ಎಲ್ಲ ಚೆನ್ನಾಗಿತ್ತಪ್ಪ. ಜಿ ಟಿ ಅವ್ರದ್ದು ನಮ್ಮ RCB ಮೇಲೆ ಚೆನ್ನಾಗಿ ಆಡಿದ್ರಲ್ಲ. ಕರೆಕ್ಟ್ ಮಂಜಣ್ಣ. ಸಾಯಿ ಸುದರ್ಶನ್ ಅಂತ ಅವನಲ್ಲ, ಅವನು ಸಗದಾಗ ಆಡ್ತಾನೆ ಬಿಡಪ್ಪ ಜಿ ಟಿಲಿ. ನಾನು ಅವ್ನ ಫ್ಯಾನ್ ಆಗ್ಬಿಟ್ಟೆ. ರಾತ್ರಿ ಶಾರುಖ್ ಖಾನು, ಜಾಸ್ ಬಟ್ಲರು ಅವರೆಲ್ಲ ಚೆನ್ನಾಗಿ ಆಡಿದ್ರಪ್ಪ. ಲಾಸ್ಟಲ್ಲಿ ಆ ಟೀ ಮಾಡ್ತೀಯ ಮತ್ತು ರಶೀದ್ ಖಾನು ಚೆನ್ನಾಗಿ ಫಿನಿಶ್ ಮಾಡಿದ್ರು. ಸೀನಾ, ಅವನ ಹೆಸರು ಟೀ ಮಾಡ್ತೀಯ ಅಲ್ಲಪ್ಪ, ತಿವಾಟಿಯ, ರಾಹುಲ್ ತಿವಾಟಿಯ. ಏನೋ ಒಂದು ಬಿಡು, ನಮ್ಗೆ ಯಾಕೆ ಬೇಕು. ರಾಜಸ್ಥಾನ್ ಅವ್ರದ್ದು ಬ್ಯಾಟಿಂಗ್ ಚೆನ್ನಾಗೇ ಐತಲ್ಲ. ಜಾಸ್ತಿ ರನ್ ಹೊಡಿಬೇಕಿತ್ತಲ್ಲ, ಬೀಸಾಡಕ್ಕೆ ಹೋಗಿ ಔಟ್ ಆದ್ರು ಎಲ್ಲ. ಒನ್ ಸೈಡ್ ಮ್ಯಾಚ್ ನೋಡೋಕ್ಕೆ ಇಂಟ್ರೆಸ್ಟ್ ಬರೋದೇ ಇಲ್ಲ. ಹೌದು ಕಣ ಸೀನಾ. ಇವತ್ತು ನಮ್ಮ RCB ಮ್ಯಾಚ್ ಐತಲ್ವಾ? ಇವತ್ತು ಕರೆಂಟ್ ತೆಗೆದಿದ್ರೆ ಸಾಕಪ್ಪ ರಾತ್ರಿಗೆ. RCB ಮತ್ತೆ ಡೆಲ್ಲಿ ಇವತ್ತು. ಡೆಲ್ಲಿ ಫುಲ್ ಸ್ಟ್ರಾಂಗ್ ಇದಾರಪ್ಪ. ಮತ್ತೆ ಒಂದು ಮ್ಯಾಚ್ ಸೋತಿಲ್ಲ ಅವ್ರು ಇನ್ನ. ಇವತ್ತು ಸೋಲ್ತಾರೆ ಬಿಡು ನಮ್ಮ RCB ಮೇಲೆ. ಮ್ಯಾಚ್ ಎಲ್ಲಿ ನಡೀತಿರೋದು ಇವತ್ತು? ನಮ್ಮ ಬೆಂಗಳೂರಲ್ಲೇ. ಹೋಮ್ ಗ್ರೌಂಡ್ ಅಂದ್ರೆ ಅವ್ರಿಗೆ ಆಗ್ ಬರಲ್ಲ ಕಣಪ್ಪ ಸ್ವಲ್ಪ. ಅವೆಲ್ಲ ಏನಿಲ್ಲ, ಇವತ್ತು ಗೆದ್ದೇ ಗೆಲ್ತಾರೆ. ಆಯ್ತು ಬಿಡು, ನೋಡೋಣ ಏನಾಗುತ್ತೋ ಇವತ್ತು. ನಾನೇನು ಬರ್ತೀನಿ, ಸಿಟಿ ಕಡೆ ಹೋಗ್ಬೇಕು, ಸ್ವಲ್ಪ ಕೆಲಸ ಐತೆ. ನಾನು ಹೋಗ್ತೀನಪ್ಪೋ, ಸ್ವಲ್ಪ ಕೆಲಸ ಐತೆ. ಸರಿ ಆಯ್ತು, ಬಾಯ್ ಎಲ್ರಿಗೂ. ಸರಿ ಕಣಪ್ಪ, ನನಗೂ ಕೆಲಸ ಐತೆ, ನಾನು ಹೋಗ್ತೀನಿ.